ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಬೆಳಗ್ಗೆ ನಾವು ಹಿಂಗಿದ್ದಾವೆ ಹಿಂಗೆ ರೆಡಿಯಾಗಿ ನಾವು ಎಲ್ಲಿ ಹೊಂಟೀವಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಈ ವ್ಲಾಗ್ನ ಕಣ್ಣೂರಿಗೆ ನೋಡಿ ಮಸ್ತ್ ಆಗದ. ಹೌದಾ ಅಲ್ಲಿಂದ ಗಿಚ್ ಅಂತ ರೆಡಿ ಸಟ್ಟನ ಕಾರಣ ಕುಂದು ಪಟ್ಟಣ ರಾಯರ್ ಭಜನೆ ಕೇಳಕಂತೀವಿ. ನೀವು ಕೇಳ್ರಿ ರಾಯರ್ ಭಜನೆ. ರಾಯರ ಭಜನೆ ಕೇಳ್ಕೊಂತ ನಾವು ಬಂದಿದ್ದೆ ಸಂತಾರ್ ನಾಡ ಅಂತ ಬೀದರ್ ಯಾಕೆ ಬಂದಿನ ಅಂತ ಮುಂದೆ ಗೊತ್ತಾಗುತ್ತದೆ ನೋಡ್ರಿ. ಸೊ ಅಲ್ಲೇಶನ್ ನಾಷ್ಟಕ್ಕಂತಾರೆ ಕುರಿ ಕೊಟ್ಟಾಗ ಅಲ್ಲಿ ಒಗ್ಗರಣೆ ಸ್ಪೆಷಲ್ ಇತ್ತು. ಅದು ಜಡ್ದು ನಾವು ಹೊಂಟಿದ್ವಿ ಮೈಲಾರ ಮಲ್ಲಣ್ಣಗ. ಈ ದೇವಸ್ಥಾನ ಪುರಾತನ ಕಾಲಗಳಿಂದ ನಡ್ಸ್ಕೊಂಬಂದದ. ಇದ್ರ ಬಗ್ಗೆ ನನಗೆ ಗೊತ್ತಿದ್ದಷ್ಟು ನಿಮಗೆ ತಿಳಿಸ್ತೀನಿ. ಅದ್ರಾಗ ಏನನ್ನ ತಪ್ಪಿತ್ತಂದ್ರೆ ಕ್ಷಮಿಸಿ. ಮೈಲಾರ ಮಲ್ಲಣ್ಣಗ ಬೀದರ್ನ ಕಾಶಿ ಅಂತ ಕರೀತಾರೆ. ಮತ್ತು ಇದು ನೋಡೋಕ್ಕೆ ಎಲ್ಲಿಂದ ಬರ್ತಾರಪ್ಪ ಅಂತಂದ್ರೆ ತೆಲಂಗಾಣ ಮತ್ತು ಮಹಾರಾಷ್ಟ್ರದವರು ಭಕ್ತಾದಿಗಳು ದೇವ್ರ ಗುಡಿ ನೋಡೋಕೆ ಬರ್ತಾರೆ. ಅಂದರೆ ನಿಮಗೆ ಗೊತ್ತಾಗಬೇಕು ಈ ದೇವ್ರ ಶಕ್ತಿ ಎಷ್ಟಿರ್ಬೋದು ಅಂತ. ಇಲ್ಲಿಂದ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಇಲ್ಲಿ ಭಂಡಾರ ಮತ್ತು ಕೊಬ್ಬರಿನ ಮುರಿದು ದೇವ್ರಿಗೆ ಉಗ್ತಾರ್ರಿ. ಸೊ ಹಂಗಾಗಿ ಇದು ದೇವ್ರ ಗುಡಿ ಭಂಡಾರದಿಂದ ತುಂಬಿರ್ತದೆ ಯಾವಾಗಲೂ. ಅಲ್ಲಿಂದ ಒಳಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ನನಗೆ ಮತ್ತು ನಮ್ಮ ಫಾಲೋವರ್ಸಿಗೆ ಎಲ್ಲರಿಗೆ ಚೆನ್ನಾಗಿಡಪ್ಪ ಅಂತ ಕೇಳ್ಕೊಂಡು ಅಲ್ಲಿಂದ ಗುಡಿ 2 ರೌಂಡ್ ಸುತ್ತುವಾಗ ನಮಗೆ ಕಂಡಿದ್ದ ಶ್ರೀ ಕನಕದಾಸ ಅವರ ಚಿತ್ರ ಮತ್ತು ಮಹಾಕವಿರತ್ನ ಕಾಳಿದಾಸ ಅವರ ಛಾಯಾಚಿತ್ರ ನೋಡಿಕೊಂಡು ಅಲ್ಲೇಶನ್ ಡೈರೆಕ್ಟ್ ನಾವು ಬಂದಿದ್ದ ದಾಸವನು ಚೆನ್ನಾಗಿತ್ತು. ಸೊ ಅಲ್ಲೇಶನ್ ದಾಸವ ಮುಗಿಸ್ಕೊಂಡು ನಾವು ಹೊಂಟಿದ್ದ ಅವರಿಗೆ. ಇಲ್ಲಿಗೆ ಲಾಗ್ನ ಮುಗಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಆಗಿ. ಲವ್ ಯು ಗೈಸ್.